ಸಹಜವಾಗಿ ಎಲ್ಲ ದೊಡ್ಡ ನಾಯಕರು ಕೂಡ ಇದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾರ್ಯಾರು ಏನೇನ್ ಮಾತನಾಡಿದ್ದಾರೆ ಫಸ್ಟ್ ನೋಡ್ಕೊಂಬರೋಣ. ಸಂಖ್ಯಾತ 4% ಕಿತ್ಕೊಂಡು ಕೊಡು ಅಂತ ಯಾರು ಕೇಳಿದ್ರು ನಿಮ್ಗೆ? ಯಾಕ್ರಿ ಬೇಕು? ಏನ್ ಭಿಕ್ಷಕರೇ? ಲಿಂಗಾಯತರು ಒಕ್ಕಲಿಗರು ಇಬ್ರು ನಾವ್ ಯಾರು ಭಿಕ್ಷಕರಲ್ಲ. 4 ಜನ ಸ್ವಾಮಿಗಳಿಗೆ ಫೋನ್ ಮಾಡ್ಬಿಟ್ಟು ಎದುರಿಸ್ಬಿಟ್ಟು ಸ್ವಾಮಿಗಳಿಗೆಲ್ಲ ನೀವು ಒಪ್ಕೊಳ್ಳಿ ನಾವೇನೋ ಒಳ್ಳೇದ್ ಮಾಡ್ತಾ ಇದೀವಿ ಅಂತ. ಇಲ್ಲಿ ನಾವ್ ಯಾರು ಭಿಕ್ಷೆ ಕೇಳೋದಿಲ್ಲ. ಇಲ್ಲಿ ಈಗಲೂ ಕೂಡ ಸಮುದಾಯಗಳನ್ನು ಎತ್ಕಟ್ಟಿ ಒಬ್ರಿಗೊಬ್ರು ಮಾಡಿ ಏನು ಇಡೀ ಎಲ್ಲ ಸಮುದಾಯ ಒಪ್ಪಿಗೆ ಕೊಟ್ಟಿದೆ, ಅದರಲ್ಲಿ ಅಪಸ್ವರ ಮಾಡಿಸುವಂಥ ಕೆಲಸ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. 5 ವರ್ಷ ಬಾವಿಯಲ್ಲಿ ಬಿಡೋದು, ಚುನಾವಣೆ ಬಂದಾಗ ಹಗ್ಗ ಕೊಟ್ಟು ಮೇಲೆ ತೊಗೊಂಡು ಬಂದು ಓಟ್ ಹಾಕ್ಸ್ಕೊಂಡು ಮತ್ತೆ ಬಾವಿಯಲ್ಲಿ ಇಷ್ಟೇ ಮಾಡಿದ್ದಾರೆ. ಈಗ ಅಲ್ಪಸಂಖ್ಯಾತರಿಗೆ ಮೀಸಲಾತಿ, ಅದಕ್ಕೆ ಯಾವುದೇ ರಿಪೋರ್ಟು ಬಂದಿಲ್ಲ ಅಥವಾ ಕೋರ್ಟ್ನ ಡಿಸಿಷನ್ಗಳು ಬಂದಿಲ್ಲ. ಅದನ್ನು ರದ್ದು ಮಾಡಿ ಅಂತ. ವೈ ದೇ ಹ್ಯಾವ್ ಟೇಕನ್ ಎ ಡಿಸಿಷನ್ ಟು ಅಬಾಲಿಷ್ 2B? ವೈ? ಇಟ್ ಶೋಸ್ ಶೇಡಿನ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇವರಿಗೆ ಸದಾಶಿವ ಆಯೋಗ ಅದರ ರೆಕಮೆಂಡೇಶನ್ನು ಒಪ್ಪುವಂಥ, ಅದನ್ನು ಎಲ್ಲರಿಗೂ ಸಮಾಧಾನ ಆಗುವ ರೀತಿಯಲ್ಲಿ ಬಗೆಹರಿಸುವಂಥ ತಾಕತ್ತಿರಲಿಲ್ಲ. ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಸ್ಪಷ್ಟ ನಿರ್ಣಯ ಆಗಿದೆ. ಇದು ಸಂವಿಧಾನದ ನಿರ್ಮಾತೃಗಳ ಆಶಯವಾಗಿತ್ತು. ಸುಪ್ರೀಂ ಕೋರ್ಟು ಈಗಾಗಲೇ ಇದರ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳಿದೆ. ನೀವು ತುಷ್ಟೀಕರಣದ ರಾಜಕಾರಣವನ್ನು ಮಾಡೋ, ನಾವೆಲ್ಲರನ್ನೂ ಸಮಾನವಾಗಿ ನೋಡುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಏನೇ ಒಂದು ಮೀಸಲಾತಿ ಬಗ್ಗೆ ಒಂದು ಘೋಷಣೆ ಮಾಡ್ಕೊಂಡಿದ್ದಾರೆ, ಅದು ಮಕ್ಕಳ ಆಟಿಕೆ ಆಡಿದ್ದಾರಷ್ಟೇ. ಯಾವ ಆಧಾರದ ಮೇಲೆ ಈ ಮೀಸಲಾತಿಯನ್ನ ಕಾನೂನಾತ್ಮಕವಾಗಿ ಯಾವ ಲೆಕ್ಕಾಚಾರ ಮಾಡಿ ಇದಕ್ಕೆ ಇವತ್ತು ನೆನೆ ಘೋಷಣೆ ಮಾಡಿದ್ದಾರೆ? ತರಾತುರಿನಲ್ಲಿ ಒಂದು ವಾರ ಆದರೂ ಚುನಾವಣೆ ಡಿಕ್ಲೇರ್ ಆಗುತ್ತೆ. ದ್ವೇಷದ ರಾಜಕಾರಣ ಅಲ್ಲ. ಸಂವಿಧಾನದಲ್ಲಿ ಧರ್ಮ ಆಧಾರಿತ ಮೀಸಲಾತಿ ಇಲ್ಲ. ಮೀಸಲಾತಿ ಶೋಷಣೆಗೊಳಗಾದಂಥವರು, ಅವಕಾಶ ವಂಚಿತರು ಅಂಥವ್ರನ್ನ ಮೇಲೆ ಎತ್ತಲಿಕ್ಕೆ ಮೀಸಲಾತಿ ವ್ಯವಸ್ಥೆ ಅದ. ಆ ನಿಟ್ಟಿನಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಮುಸಲ್ಮಾನರಿಗೂ ಕೂಡ ಬೇರೆ ಕ್ಯಾಟಗರಿಯಲ್ಲಿ ಅವಕಾಶವನ್ನು ಮಾಡಿದ್ದಾರೆ. ಇವತ್ತಿನ ಹಿಜಾಬ್ ಆಯಿತು, ಹಲಾಲ್ ಕಟ್ ಆಯಿತು, ಜಟಕ ಆಯಿತು, ಅದು ಯಾವುದೂ ನಡೆಯಲ್ಲ. ಇವ್ರು ಜಟಕ ಗಾಡಿ ಓಡಿಸೋ ಕಾಲ ಬಂದ್ಬಿಡ್ತು ಈಗ ಬಸವರಾಜ ಬೊಮ್ಮಾಯಿ ಅವರು. ಸೊ ಅದಕ್ಕೆ ಕೊನೆ ಅಸ್ತ್ರ ಇದನ್ನು ಚುನಾವಣೆಗಿಂತ ಮುಂಚೆ ಅಂತ ಉಪಯೋಗ ಮಾಡಿದ್ದಾರೆ. ಮೀಸಲಾತಿ ಏನು ಅನ್ಯಾಯ ಆಗ್ತದೆ ಜಡ್ಮೆಂಟ್ಗಳಲ್ಲಿ ಹತ್ಕೊಂಡಿದ್ವಿ ನಾವು. ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ದಾರೆ. 2 ವರ್ಷ ಹಿಂದೆ ಇದೇ ಮಾತಾಡ್ತಾ ಇದ್ರು ಸರ್. ನಾವು ಒಂದ್ಕೂ ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ತೋರಿಸಿದ್ದಾರೆ ಬಿಜೆಪಿ ಸರ್ಕಾರ, ಬೊಮ್ಮಾಯಿ ಸರ್ಕಾರ. ಅದಕ್ಕೆಲ್ಲ ನಿಮ್ ಸಹಕಾರ ಇಲ್ಲಿ ಸರ್. ಮೀಸಲಾತಿ ಒಳಮರ್ಮ ಚರ್ಚೆಯನ್ನ ಆರಂಭ ಮಾಡ್ತಾ ಇದ್ದೀನಿ. ನಮ್ಮ ಜೊತೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಫಸ್ಟ್ ವೆಲ್ಕಮ್ ಮಾಡ್ಕೊಳ್ತೀನಿ. ಮೋಹನ್ ವಿಶ್ವ ಅವರು, ಬಿಜೆಪಿ ವಕ್ತಾರರು, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಚರಣ್ ಗೌಡ್ರು, JDS ವಕ್ತಾರ, ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ರಮೇಶ್ ಬಾಬು ಅವರು, ಕಾಂಗ್ರೆಸ್ ವಕ್ತಾರರು, ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನ ಹೊರಗಡೆಯಿಂದ ಉಮರ್ ಶರೀಫ್ ಅವರು, ಮುಸ್ಲಿಂ ಚಿಂತಕರು, ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಉಮರ್ ಶರೀಫ್ ಅವರೇ, ನಿಮಗೂ ಕೂಡ ಸ್ವಾಗತ. ಫಸ್ಟು ಮೋಹನ್ ವಿಶ್ವ ಅವರೇ, ನಿಮ್ಮಿಂದ ಶುರು ಮಾಡ್ತೀನಿ. ಇಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಇದು ಘೋಷಣೆ ಆಗಿರೋದು, ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದ್ರ ಜೊತೆಗೆ ಪೊಲಿಟಿಕಲ್ ಗ್ಯಾಮ್ಲಿಂಗ್ ಆಡ್ತಾ ಬಿಜೆಪಿ ಅನ್ನುವಂಥ ಪ್ರಶ್ನೆನೂ ಕೂಡ ಇದೆ. ನೋಡಿ ಪೃಥ್ವಿ, ಇಲ್ಲಿ ಪೊಲಿಟಿಕಲ್ ಗ್ಯಾಮ್ಲಿಂಗು ಇವೆಲ್ಲ ಎಂಥದ್ದು ಇಲ್ಲ, ಆಯ್ತಾ. ಈ ಚರ್ಚೆಗಳು ಇವತ್ತು ನಿನ್ನೆಯಿಂದ ಅಲ್ಲ, ಸುಮಾರು ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇರೋದು, ಗೊತ್ತಾಯ್ತಲ್ಲ. ಇಲ್ಲಿ ನಿಮಗೆ ಒಂದ್ ಕಡೆ ಸದಾಶಿವ ಆಯೋಗದ ರಿಪೋರ್ಟ್ ಇತ್ತು, ಆಮೇಲೆ ನಮ್ಮ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ರಿಪೋರ್ಟ್ ಇತ್ತು. ಸೊ ಎಲ್ಲವನ್ನೂ ಇಟ್ಕೊಂಡು ನಮ್ಮ ಮಾಧುಸ್ವಾಮಿಯವರ ನೇತೃತ್ವದಲ್ಲಿ ಒಂದು ಸಬ್ ಕಮಿಟಿ ಮಾಡಿ ಅಧಿಕಾರಿಗಳ ಜೊತೆ ಚರ್ಚಿಸಿ ಎಲ್ಲ ರೀತಿಯ ಚರ್ಚೆ ಮಾಡಿ ಆಮೇಲೆ ಕೊಟ್ಟಿರುವಂಥ ಮೀಸಲಾತಿ ಇದು. ನಾವು ಒಟ್ಟಾರೆ 15ರಿಂದ 17%, 3ರಿಂದ 7% ಇನ್ಕ್ರೀಸ್ ಮಾಡಿದಾಗ ಓವರ್ ಆಲ್ ಬ್ರಾಡ್ ಲೆವೆಲ್ನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ, ಆಗಲೂ ಇದನ್ನೇ ಹೇಳಿದ್ರು, ಇವ್ರು ಬರೀ ಎಲೆಕ್ಷನ್ ಟೈಮಲ್ಲಿ ಮಾಡ್ತಾ ಇದ್ದಾರೆ, ಮಾಡಲಿಲ್ಲ ಅಂತ ಹೇಳ್ಬಿಟ್ಟು. ಆಗ್ಲೂ ಇದೇ ಸುಳ್ಳು ಆರೋಪ ಹೇಳಿದ್ರು. ತಿರ್ಗಾ ಈಗಲೂ ಮತ್ತೆ ಅದನ್ನ ಒಳ ಮೀಸಲಾತಿ ವಿಚಾರವನ್ನ ಜಾರಿ ಮಾಡಿದಾಗ ಈಗಲೂ ಅದನ್ನೇ ಗತೆ ಹೊಡಿತಾ ಇದ್ದಾರೆ, ಈಗಲೂ ಅದೇ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ. ಇವರು ಈ ಕಾಂಗ್ರೆಸ್ ಆಗ್ಬೋದು, JDS ಆಗ್ಬೋದು, ಈ ರೀತಿಯ ಆರೋಪ ಅಥವಾ ಈ ರೀತಿ ಸುಳ್ಳು ಹೇಳ್ಕೊಂಡು ತಿರ್ಗೋದ್ರ ಬದಲು ತಾವು ಯಾಕೆ ಈ ರೀತಿಯ ಸಾಮಾಜಿಕ ನ್ಯಾಯವನ್ನ ಇಷ್ಟು ವರ್ಷಗಳಾದರೂ ಸಹ ದಲಿತರಿಗಾಗ್ಬೋದು, ಲಿಂಗಾಯತರಿಗಾಗ್ಬೋದು, ಒಕ್ಕಲಿಗರಿಗಾಗ್ಬೋದು ಯಾಕೆ ಮಾಡಲಿಲ್ಲ ಅನ್ನೋದನ್ನ ಉತ್ತರ ಕೊಡ್ಬೇಕೀಗ. ಅವ್ರ ಹತ್ರ ಉತ್ತರ ಸದ್ಯಕ್ಕಿಲ್ಲ. ನೀವು ನೋಡಿ, ಕಳೆದ ಚುನಾವಣೆಯಲ್ಲೂ ಅಷ್ಟೇ ಸಿದ್ದರಾಮಯ್ಯನವರು ಒಕ್ಕಲಿಗ ವಿರೋಧಿ ಮತ್ತೆ ಲಿಂಗಾಯತ ವಿರೋಧಿ ಅನ್ನೋದು ಸ್ಪಷ್ಟ ಆಯ್ತದು. ಲಿಂಗಾಯತ ಧರ್ಮ ಹೊಡೆಯಕ್ಕೆ ಹೋದ್ರು. ತಿರ್ಗಾ ಆಮೇಲೆ ದೇವೇಗೌಡರ ವಿಚಾರದಲ್ಲಿ ಮಂಡ್ಯ ಭಾಗದಲ್ಲಿ ಬಾಯಿಗೆ ಬಂದಂಗೆ ಏನೇನೋ ಮಾತಾಡಕ್ಬಿಟ್ರು. ಸೊ ಇಟ್ ಶೋಸ್ ಅವ್ರಿಗೆ ಅವರಿಬ್ಬರನ್ನ ಕಂಡ್ರು ಆಗೋದಿಲ್ಲ ಆ ಜಾತಿಗಳನ್ನ ಅಂತ
ಹೇಳ್ಬಿಟ್ಟು ಈಗಲೂ ಅದೇ ಕೆಲಸನೇ ಮಾಡ್ತಾ ಇದ್ದಾರೆ. ಈಗ ಲಿಂಗಾಯತರಿಗೆ 2% ಹೈಕ್ ಮಾಡಿದ್ರೆ ಮತ್ತೆ ಒಕ್ಕಲಿಗರಿಗೆ 2% ಹೈಕ್ ಮಾಡಿದ್ರೆ ಖುಷಿ ಪಡೋದು ಬಿಟ್ಬಿಟ್ಟು ಈಗ ಅವರು ಬಂದ್ಬಿಟ್ಟು ಮತ್ತೆ ವಾಪಸ್ ಅಲ್ಪಸಂಖ್ಯಾತರ ಓಲೈಕೆ ಕಡೆಗೆ ಹೋಗ್ತಾ ಇದ್ದಾರೆ. ಖುಷಿ ಮುಸ್ಲಿಂ ಸಮುದಾಯದ ಯಾಕೆ ಕಿತ್ಕೊಟ್ರಿ ಅನ್ನೋದೇ ಅವ್ರ ಪ್ರಶ್ನೆ. ರಮೇಶ್ ಬಾಬು ಕೇಳಿ ಮಾತಾಡ್ತೀನಿ. ರಮೇಶ್ ಬಾಬು ಸರ್ ಅವ್ರು ಹೇಳ್ತಾರೆ, ನೀವು ಅಧಿಕಾರದಲ್ಲಿದ್ದಾಗ ಏನು ಮಾಡ್ಲಿಲ್ಲ, ಈಗ ಬಾಯ್ ಬಾಡ್ಕೊಂಡ್ರೆ ಏನ್ ಪ್ರಯೋಜನ ಅಂತ. ಈಗ ಸುಳ್ಳು ಬಿ ಜೆ ಪಿಯವ್ರ ಮನೆ ದೇವರು. ಬಿ ಜೆ ಪಿ ಹೇಳಿದ್ರೆ ನಾನು ಉತ್ತರ ಕೊಡಬೇಕಾಗಿಲ್ಲ. ಜನಕ್ಕೆ, ಈ ರಾಜ್ಯದ ಜನಕ್ಕೆ, ದೇಶದ ಜನಕ್ಕೆ ಮೀಸಲಾತಿ ಅಂದ್ರೇನು, ಮೀಸಲಾತಿ ಯಾರಿಂದ ಬಂತು, ಮೀಸಲಾತಿ ಯಾವ ಥರದಲ್ಲಿ ಕರ್ನಾಟಕದಲ್ಲಿ ಜಾರಿ ಇತ್ತು ಅನ್ನೋದು ಪ್ರತಿಯೊಬ್ಬರು ಕಂಡಿರ್ತಕ್ಕಂಥದ್ದು. ಪ್ರಪ್ರಥಮವಾಗಿ 1920ರಲ್ಲಿ ಮಿಲ್ಲರ್ ಕಮಿಟಿ ರಿಪೋರ್ಟ್ ಅಂತ ನಾವು ಕರೀತೇವೆ. 1920ರಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷ್ ಕಾಲದಲ್ಲೇ ಮೀಸಲಾತಿ ಜಾರಿಗೆ ಬಂದಿದೆ. ಆವತ್ತೇ ಮುಸಲ್ಮಾನರಿಗೆ ಮೀಸಲಾತಿ ಕೊಟ್ಟಿದ್ದಾರೆ. ಪಾಪ ಇವರಿಗೆ ಇವತ್ತೇನೇನೋ ಕನಸು, ಅದೆಲ್ಲ ನಮ್ಮ ಯತ್ನಾಳ್ ಅಂತ ಅರೆ ಚಿಂತಕರನ್ನ ಇಟ್ಕೊಂಡು ಏನೇನೋ ಮಾಡೋಕೆ ಹೊರಟಿದ್ದಾರೆ. ಅದು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು 47 ಧರ್ಮಾಧಾರಿತವಾಗಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಕೊಟ್ಟಿಲ್ಲ ಕೂಡ. ಈಗ ಧರ್ಮಾಧಾರಿತ ಕೊಟ್ಟಿಲ್ಲ ಸರಿ. 1920ರಲ್ಲಿ ಮಿಲ್ಲರ್ ಕಮಿಟಿ ಕೊಟ್ಟಾಗ ಆವತ್ತೇನು ಧರ್ಮಾಧಾರಿತವಾಗಿ ಕೊಟ್ಟಿದ್ರಾ? ಅದಾದಮೇಲೆ 1960ರಲ್ಲಿ ನಾಗ್ನೂರು ಕಮಿಟಿ ಬಂತಲ್ಲ, ಆವತ್ತು ಧರ್ಮಾಧಾರಿತವಾಗಿ ಕೊಟ್ರಾ? ಆಮೇಲೆ ವೆಂಕಟಸ್ವಾಮಿ ಕಮಿಷನ್ ಬಂತಲ್ಲ, ಆವತ್ತು ಧರ್ಮಾಧಾರಿತವಾಗಿ ಕೊಟ್ರಾ? ಚಿನ್ನಪ್ಪರೆಡ್ಡಿ ಕಮಿಷನ್ ಬಂತಲ್ಲ, ಧರ್ಮಾಧಾರಿತವಾಗಿ ಕೊಟ್ರಾ? ಇವೆಲ್ಲ ಒಂದು ಕಡೆ ಇಟ್ಬಿಡೋಣ. ವಾಜಪೇಯಿರವರು ಪಾರ್ಲಿಮೆಂಟು ಮತ್ತು ಅವ್ರ ಪ್ರೈಮ್ ಮಿನಿಸ್ಟರ್ ಇದ್ದಂಥ ಸಂದರ್ಭದಲ್ಲಿ ಸಾಚಾರ್ ಕಮಿಟಿ ರಿಪೋರ್ಟ್ ಬಂತಲ್ಲ, ಧರ್ಮಾಧಾರಿತವಾಗಿ ಕೊಟ್ರಾ? ಬಿ ಜೆ ಪಿಯವರಿಗೆ ಹೇಳೋದಕ್ಕೆ ಒಂದು ಕಾರಣ ಬೇಕು, ಅದಕ್ಕೆ ಹೇಳೋದಕ್ಕೆ ಕೊಟ್ಟಿದ್ದಾರೆ. ನಾನು ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಅವರು ಮೂರನ್ನು ಬಿಟ್ಟವ್ರು, ಊರಿಗೆ ದೊಡ್ಡವರು. ಅವ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಪಾಪ ಚರ್ಚೆ ಆದಿ ತಪ್ಪುತ್ತೆ. ನನಗೆ ಪ್ರಶ್ನೆ ಇರ್ತಕ್ಕಂಥದ್ದು, ಕರ್ನಾಟಕದಲ್ಲಿ ತನ್ನದೇ ಆದಂತಹ ಐತಿಹಾಸಿಕ ಇತಿಹಾಸವನ್ನು ಹೊಂದಿರತಕ್ಕಂಥ ಮೀಸಲಾತಿಯ ಪದ್ಧತಿ, ನಾನು ಮೀಸಲಾತಿ ಚಳವಳಿ ಅಂತ ಹೇಳಲ್ಲ, ಮೀಸಲಾತಿಯ ಪದ್ಧತಿನಲ್ಲಿ 1994ರಲ್ಲಿ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರಿದ್ದಂಥ ಸಂದರ್ಭದಲ್ಲಿ ಕ್ಯಾಟಗರಿ 1, ಕ್ಯಾಟಗರಿ 2A, ಕ್ಯಾಟಗರಿ 2B, ಕ್ಯಾಟಗರಿ 3A, ಕ್ಯಾಟಗರಿ 3B ಅಂತೇಳಿ ಒಂದು ಸರ್ಕಾರಿ ಆದೇಶವನ್ನು ಹೊರಡಿಸಿ ಒಂದು ಮೀಸಲಾತಿಯನ್ನು ಕೊಟ್ಟರು. ಇಟ್ ವಾಸ್ ದ ಫೈನಲ್ ನೋಟಿಫಿಕೇಶನ್ ಆನ್ ಕ್ಯಾಸ್ಟ್ ಬೇಸಿಸ್. ಪ್ರವರ್ಗ 1ರಲ್ಲಿ 14 ಒಳಪಂಗಡಗಳನ್ನು ಸೇರಿಸೋದು. ಇಲ್ಲ, ಜಾತಿಗಳು ಭಾಳ ಇದ್ದಾವೆ. SC STಯನ್ನು ಹೊರತುಪಡಿಸಿ ಟೋಟಲಿ ಆವತ್ತು 50% ಮೀಸಲಾತಿಗೆ ಒಳಪಟ್ಟಂತೆ ಸೆಪ್ಟೆಂಬರ್ 1994 ಇದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಮೀಸಲಾತಿಯ ವ್ಯವಸ್ಥೆ. ಆವತ್ತಿನಿಂದ ಇವತ್ತಿನವರೆಗೂ, ಅಂದರೆ ನಾವು ಇವಾಗ 2023ರಲ್ಲಿದ್ದೀವಿ, ಇವತ್ತಿನವರೆಗೂ ಕರ್ನಾಟಕದಲ್ಲಿ ಜಾರಿ ಇರತಕ್ಕಂಥ ಮೀಸಲಾತಿಯ ವ್ಯವಸ್ಥೆ ಈ ಆದೇಶ. ನೀವು ಕ್ಯಾಟಗರಿ 1 ಆದರೂ ಕರೀರಿ, 2A ಏನಾದರೂ ಕರೀರಿ, 2B ಏನಾದರೂ ಕರೀರಿ, 3A ಏನಾದರೂ ಕರೀರಿ, 3B ಏನಾದರೂ ಕರೀರಿ. ಅದಾದಮೇಲೆ ಕೆಲವನ್ನ ಉಪಜಾತಿಗಳು ಅಥವಾ ಅರ್ಸು ಜನಾಂಗ ಅವ್ರನ್ನ ಶಿಫ್ಟ್ ಮಾಡೋದು. ವಿರೋಧ ಯಾಕಂಗಾದ್ರೆ? ಇಲ್ಲ, ನಾವು ವಿರೋಧ ಇಲ್ವೇ ಇಲ್ಲ. ವಿರೋಧ ಬಿಜೆಪಿಯ ರಾಜಕೀಯಕ್ಕೆ ವಿರೋಧ, ಮೀಸಲಾತಿಗಲ್ಲ. ಮುಸ್ಲಿಮ್ದು ತೆಗೆದ್ರು, ನಾಟ್ ಓನ್ಲಿ ಮುಸ್ಲಿಂ. ಅದನ್ನೇ ನೀವು ಮಿಸ್ಲೀಡ್ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಮುಸಲ್ಮಾನರ ಶಿಕಾರಿಪುರದಲ್ಲಿ ಗಲಾಟೆ ಮಾಡ್ತಾ ಇರ್ತಕ್ಕಂಥವ್ರು ಬಂಜಾರದವರು. ಇಲ್ಲಿ ಇವ್ರು ಮಾಡಿರ್ತಕ್ಕಂಥ ವ್ಯವಸ್ಥೆ ಏನಿದೆ, ಈಗ ಪ್ರಭು ಚವ್ಹಾಣ್ ಐ ಥಿಂಕ್ ಈಸ್ ಎ ಕರ್ನಾಟಕ ಸ್ಟೇಟ್ ಕ್ಯಾಬಿನೆಟ್ ಮಿನಿಸ್ಟರ್. ಅವ್ರು ಕಾಂಗ್ರೆಸ್ನವರ? ಯಾವ ಪಕ್ಷದವ್ರು ಅವರು? ಸ್ವಲ್ಪ ನಿಮ್ಮಿಂದ ಉತ್ತರ ಬೇಕು. ಪ್ರಭು ಚವ್ಹಾಣ್ ಅವ್ರು ಯಾವ ಪಕ್ಷದವರು? ಕಾಂಗ್ರೆಸ್ನವ್ರು ಅಲ್ವಲ್ಲ. ಸರ್ ಮಾತನಾಡ್ತೀನಿ. ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಬಂಧನ ಆಗಿದೆ. ಚನ್ನಗಿರಿಯಿಂದ ಬೆಂಗಳೂರಿಗೆ ಬರುವ ಮಾರ್ಗದಲ್ಲಿ ಬಂಧನ ಆಗಿದೆ. ಕ್ಯಾತ್ಸಂದ್ರ ಬಳಿ ಬಂಧಿಸಿದ್ದಾರೆ ಲೋಕಾಯುಕ್ತ ಪೊಲೀಸರು. ಅವರು ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು, ಅದು ರದ್ದಾಯ್ತು. ಆ ಕ್ಷಣಕ್ಕೆ ಪೊಲೀಸರು ಆಕ್ಟಿವ್ ಆಗಿ ಅವರನ್ನ ಬಂಧಿಸ್ಲಿಕ್ಕೆ ಹೋದ್ರು. ಫೈನಲಿ ಬಂಧನ ಆಗಿದೆ ಮಾಡಾಳ್ ವಿರೂಪಾಕ್ಷಪ್ಪ ಅವರದ್ದು. ನಿರೀಕ್ಷಣಾ ಜಾಮೀನು ಸಿಕ್ಕಿತ್ತು, ಮಧ್ಯಂತರ ನಿರೀಕ್ಷಣಾ ಜಾಮೀನು ಸಿಕ್ಕಿತ್ತು ಅವರಿಗೆ. ಈಗ ಮಾಡಾಳು ವಿರೂಪಾಕ್ಷಪ್ಪ ಅವರನ್ನ ಬಂಧಿಸಲಾಗಿದೆ. ಬಿಜೆಪಿ ಶಾಸಕ ಸಾಕಷ್ಟು ಪ್ರಶ್ನೆಗಳಿದ್ವು, ಇವರನ್ನ ಯಾಕೆ ಬಂಧಿಸಿರ್ಲಿಲ್ಲ ಅಂತ. ಯಾಕೆಂದ್ರೆ ಲೋಕಾಯುಕ್ತ ಪೊಲೀಸರ ಬಗ್ಗೆನೂ ಕೂಡ ಆಕ್ರೋಶ ವ್ಯಕ್ತವಾಗಿತ್ತು. ಅವ್ರು ಹೇಳಿದ್ರು, ನಿರೀಕ್ಷಣಾ ಜಾಮೀನು ಸಿಕ್ತಿದ್ದ ಹಾಗೆ ಹೊರಗೆ ಬಂದು ಫಸ್ಟ್ ಕೊಟ್ಟಿದ್ದ ಸ್ಟೇಟ್ಮೆಂಟ್ ಮನೆಯೊಳಗಿದ್ದೆ ನಾನು ಅಂತ. ಪೊಲೀಸರು ಏನ್ ಮಾಡ್ತಾ ಇದ್ರು, ಲೋಕಾಯುಕ್ತ ಪೊಲೀಸರು ಏನ್ ಮಾಡ್ತಾ ಇದ್ರು ಅನ್ನುವಂಥ ಪ್ರಶ್ನೆಗಳು ಹುಟ್ಟು ಹಾಕಿತ್ತು. ಬಿಕಾಸ್ 8 ತಂಡನ ಏನೋ ಮಾಡಿದ್ರು, 8ರಿಂದ 10 ತಂಡ ಮಾಡಿದ್ರು. ಮಾಡಾಳ್ ವಿರೂಪಾಕ್ಷಪ್ಪ ಅವರನ್ನ ಬಂಧಿಸುವಂತ ನಿಟ್ಟಿನಲ್ಲಿ, ಹುಡುಕಾಡುವಂತ ನಿಟ್ಟಿನಲ್ಲಿ ಏನಾಯ್ತು, ಲೋಕಾಯುಕ್ತ ಪೊಲೀಸರ ಒಂದು ಹುಡುಕಾಟ ಅನ್ನುವಂಥ ಪ್ರಶ್ನೆಗಳಿತ್ತು. ಈಗ ಮಾಡಾಳ್ ವಿರೂಪಾಕ್ಷಪ್ಪ ಅವರನ್ನ ಬಂಧಿಸಲಾಗಿದೆ. ಒಂದು 15 ದಿನ ಸೈಲೆಂಟ್ ಆಗಿತ್ತು ಈ ಸುದ್ದಿ ಬಂದ ನಂತರ.
ಸಾಕಷ್ಟು ಚರ್ಚೆ ಆದ ನಂತರ, ಇವರಿಗೆ ನಿರೀಕ್ಷಣಾ ಜಾಮೀನು ಸಿಕ್ಕ ನಂತರ, ವಿಚಾರಣೆಯನ್ನು ಎದುರಿಸಿದ ಬಳಿಕ ಸೈಲೆಂಟ್ ಆಗಿತ್ತು ಈ ಪ್ರಕರಣ. ಈಗ ಜಾಮೀನು ರದ್ದಾದ ಬಳಿಕ ಮಾಡಾಳು ವಿರೂಪಾಕ್ಷಪ್ಪ ಅವರನ್ನ ಬಂಧಿಸಲಾಗಿದೆ. ಬಂಧನದ ಬಗ್ಗೆ ಅಪ್ಡೇಟ್ಸ್ ಬರ್ತಾ ಇದೆ. ಕ್ಯಾತ್ಸಂದ್ರದ ಬಳಿ ಬಂಧಿಸಲಾಗಿದೆ. ಬೆಂಗಳೂರಿಗೆ ಬರುವಂತ ಸಂದರ್ಭದಲ್ಲಿ ಕ್ಯಾತ್ಸಂದ್ರ, ತುಮಕೂರಿನ ಬಳಿ ಇರುವಂತ ಕ್ಯಾತ್ಸಂದ್ರದ ಬಳಿ ಲೋಕಾಯುಕ್ತ ಪೊಲೀಸರು ಮಾಡಾಳ್ ವಿರೂಪಾಕ್ಷಪ್ಪ ಅವರನ್ನ ಬಂಧಿಸಿದ್ದಾರೆ. ಇವರಿಗೆ ಜಾಮೀನು ಕೊಡ್ತಿದ್ದ ಹಾಗೆ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗಿದ್ವು. ಸೊ ಈಗ ಚನ್ನಗಿರಿ ಶಾಸಕರನ್ನ ಬಂಧಿಸುವಂತ ಕೆಲಸವನ್ನ ಲೋಕಾಯುಕ್ತ ಪೊಲೀಸರು ಮಾಡಿದ್ದಾರೆ. ಲೋಕಾಯುಕ್ತ ಪೊಲೀಸರು ನಿರೀಕ್ಷಣಾ ಜಾಮೀನು ಇವರಿಗೆ ಸಿಕ್ಕಿದಂತ ಸಂದರ್ಭದಲ್ಲಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಆ ಟೈಮ್ನಲ್ಲಿ ಒಂದು ಪ್ರಶ್ನೆ ಇತ್ತು, ಹಿರಿಯ ವಕೀಲರನ್ನ ಕಳಿಸೋದ್ ಬಿಟ್ಟು ಕಿರಿಯ ವಕೀಲರನ್ನ ಕಳಿಸ್ಬಿಟ್ಟು ಬೇಕು ಅಂತಲೇ ರಾಜ್ಯ ಸರ್ಕಾರ ಇವರಿಗೆ ಜಾಮೀನನ್ನ ಸಿಗುವಂತೆ ಮಾಡ್ತು ಅಂತ ಕೆಲವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಹಿರಿಯ ವಕೀಲರನ್ನ ಯಾಕೆ ವಾದಕ್ಕೆ ಕಳಿಸಿರ್ಲಿಲ್ಲ ಅನ್ನುವಂಥ ಪ್ರಶ್ನೆಗಳೆಲ್ಲವೂ ಕೂಡ ಬಂದಿದ್ದು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಮಾಡಾಳ್ಗೆ ಹಿನ್ನಡೆ ಆಗಿತ್ತು. ಜಗಳೂರಿನಲ್ಲಿದ್ದಂಥ ಮಾಡಾಳು ವಿರೂಪಾಕ್ಷಪ್ಪ ಬೆಂಗಳೂರಿಗೆ ಬರುವಂತ ಸಂದರ್ಭದಲ್ಲಿ ಅವರನ್ನ ಬಂಧಿಸಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ? ಪೃಥ್ವಿ, ಏನ್ ಇವತ್ತು ಮಾಡಾಳ್ ವಿರೂಪಾಕ್ಷಪ್ಪ ಅವರೊಂದು ನಿರೀಕ್ಷಣಾ ಜಾಮೀನು ಏನಿತ್ತು ಅದು ಹೈಕೋರ್ಟ್ ನಲ್ಲಿ ಒಂದು ಕ್ಯಾನ್ಸಲ್ ಆದ ತಕ್ಷಣ ಈಗ ಲೋಕಾಯುಕ್ತ ಪೊಲೀಸರು ಅವರನ್ನ ಬಂಧನ ಮಾಡೋದಕ್ಕೂ ಸಹ ಒಂದು ಮುಂದಾಗಿದ್ರು. ಈ ವೇಳೆ ಅವರು ಏನು ಚನ್ನಗಿರಿಯಿಂದ ಬೆಂಗಳೂರಿಗೆ ಬರುವಂತ ಸಂದರ್ಭದಲ್ಲಿ ಅವರನ್ನ ಈಗ ಕ್ಯಾತ್ಸಂದ್ರ ಟೋಲ್ ಬಳಿ ಲೋಕಾಯುಕ್ತ ಅಧಿಕಾರಿಗಳು ಅವರನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಲ್ಲಿಂದ ಈಗ ಅವರನ್ನ ಲೋಕಾಯುಕ್ತ ಕಚೇರಿಗೆ ಕರೆತಂದು ಈ ಒಂದು ಪ್ರಕರಣದ ಬಗ್ಗೆ ಒಂದು ವಿಚಾರಣೆಯನ್ನು ಸಹ ಮಾಡೋದಕ್ಕೆ ಈಗ ಅಧಿಕಾರಿಗಳು ಮುಂದಾಗ್ತಾ ಇರೋದು. ಏನು ಮಾಡಾಳ್ ವಿರೂಪಾಕ್ಷಪ್ಪ ಅವರು ಇವತ್ತು ಚನ್ನಗಿರಿಯಲ್ಲಿ ಇರ್ತಾರೆ, ಅಲ್ಲಿ ಕೆಲವು ಕಾರ್ಯಕ್ರಮಗಳು ಸಹ ಹಮ್ಮಿಕೊಂಡಿದ್ರು. ಆದ್ರೆ ಹೈಕೋರ್ಟ್ ನಲ್ಲಿ ಅವರ ಒಂದು ನಿರೀಕ್ಷಣಾ ಜಾಮೀನು ಏನಿತ್ತು ಅದು ರದ್ದಾದ ಬಳಿಕ ಅವರು ಅಲ್ಲಿಂದ ನೇರವಾಗಿ ಬೆಂಗಳೂರು ಕಡೆಗೆ ಬರ್ತಾ ಇರ್ತಾರೆ. ಯಾಕಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಸಹ ಅವರನ್ನ ಪತ್ತೆ ಮಾಡೋದಕ್ಕೆ ಮತ್ತೆ ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಂಡಿದ್ರು. ಈ ಸಂದರ್ಭದಲ್ಲಿ ಬೆಂಗಳೂರಿಗೆ ಬರುವಂತಹ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಅವರನ್ನ ಈಗ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ಈಗ ತಮ್ಮ ಸುಪಾರ್ದಿಯಿಂದ ಈಗ ಬೆಂಗಳೂರಿಗೆ ಕರ್ತಾ ಇರ್ತಂಥದ್ದು. ಇಲ್ಲಿ ಅವರನ್ನ ಬೆಂಗಳೂರಿನಲ್ಲಿ ವಿಚಾರಣೆಗೆ ಒಳಪಡಿಸ್ತಾರೆ. ಮತ್ತೆ ಇನ್ ಕೇಸ್ ಅವರನ್ನ ಬಂಧನ ಮಾಡಿ ಒಂದು ವಿಚಾರಣೆ ಮಾಡುವಂತ ಸಾಧ್ಯತೆಗಳು ಸಹ ಹೆಚ್ಚಾಗಿರೋದ್ರಿಂದ ಇಲ್ಲಿ ವಶಕ್ಕೆ ಪಡೆಯಲಾಗಿದೆಯಾ, ಬಂಧನ ಮಾಡಲಾಗಿದೆಯಾ? ಪೃಥ್ವಿ, ಈಗ ಅವರನ್ನ ಸದ್ಯಕ್ಕೆ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಕಸ್ಟಡಿಗೆ ಪಡೆದ ನಂತರ ಇಲ್ಲಿ ಅವರನ್ನ ಏನು ಬಂಧನ ಪ್ರಕ್ರಿಯೆ ಏನಿದೆ ಅದು ಇಲ್ಲಿ ಲೋಕಾಯುಕ್ತ ಕಚೇರಿಯಲ್ಲಿ ಮಾಡ್ತಾರೆ. ಯಾಕಂದ್ರೆ ತನಿಖಾಧಿಕಾರಿಗಳು ಸಹ ಇಲ್ಲೇ ಇದ್ದಾರೆ, ಮತ್ತೆ SP ಮತ್ತೆ ಹಿರಿಯ ಅಧಿಕಾರಿಗಳು ಸಹ ಈಗ ಲೋಕಾಯುಕ್ತ ಕಚೇರಿಯಲ್ಲೇ ಇರೋದ್ರಿಂದ ಇಲ್ಲಿ ಅವರನ್ನು ಬಂಧನ ಪ್ರಕ್ರಿಯೆ ಈಗ ಶುರುವಾಗುತ್ತೆ. ಬಹುಶಃ ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರನ್ನ ಲೋಕಾಯುಕ್ತ ಕಚೇರಿಗೆ ಕರೆತಂದು ಈ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಬಂಧಿಸುವಂತ ಸಾಧ್ಯತೆ ಹೆಚ್ಚಾಗಿದೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ಸೊ ಚನ್ನಗಿರಿ ಶಾಸಕರನ್ನ ಬಂಧಿಸಲಾಗಿದೆ. ನೆಕ್ಸ್ಟ್ ಪ್ರೋಸೆಸ್ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಈಗ ಮತ್ತೆ ಚರ್ಚೆಯನ್ನು ಆರಂಭ ಮಾಡೋಣ. ನಮ್ಮ ಜೊತೆ ಈಗ ದೊರೈರಾಜು ಸರ್, ಹಿರಿಯ ವಕೀಲರು ಜಾಯ್ನ್ ಆಗಿದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಚರಣ್ರಾಜು ಅವರ ನಿಮ್ಮ ರಿಯಾಕ್ಷನ್, JDS ಸ್ಟ್ಯಾಂಡ್ ಏನಿದೆ ಅಂತ ಗೊತ್ತಾಗ್ತದೆ. ಪ್ರಭು ಚವ್ಹಾಣ್ ಅವರ ವಿಚಾರ ಇರ್ತದೆ. ನಮ್ಮ BJP ಮಿತ್ರರನ್ನ ನೋಡಿದೆ, ಬೊಮ್ಮಾಯಿರವ್ರು ಹೇಳಿದ್ದು, ಯಡಿಯೂರಪ್ಪರು ಮಾತಾಡಲಿಲ್ಲ, ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದ್ದು, BJP ಮಿತ್ರರು ಹೇಳ್ದೆ ಎಲ್ಲ ಕಾಂಗ್ರೆಸ್ನವ್ರು ಮಾಡಿಸ್ಬಿಟ್ಟವ್ರೆ ಅಂತೇಳಿ ಒಂದು ಸಬ್ ಕಮಿಟಿ ಮಾಡ್ತಾರೆ ಇವರು. ಸನ್ಮಾನ್ಯ ಮಾಧುಸ್ವಾಮಿರವರು ಕಾನೂನು ಸಚಿವರು ಹೆಂಗೆ ಬೇಕೋ ಕಾನೂನನ್ನ BJP ಪರವಾಗಿ ತಿದ್ದಿದಂಥ ಇತಿಹಾಸವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಬಹಳ ಕೆಟ್ಟ ಕಾನೂನು ಸಚಿವರು ಈ ರಾಜ್ಯದ ಕಾನೂನು ಸಚಿವರು ಯಾರಾದ್ರೂ ಇದ್ದರೆ ಅದು ಮಾಧುಸ್ವಾಮಿ. ಇದನ್ನು ಹೇಳ್ತಾ ಪ್ರಭು ಚವ್ಹಾಣ್ ಈಸ್ ಒನ್ ಆಫ್ ದ ಕಮಿಟಿ ಮೆಂಬರ್. ಇವ್ರ ಪತ್ರ ಬರೋದು ಇವ್ರೇನು ಕಾಂಗ್ರೆಸ್ನವರ? ಡೇಟೆಡ್ 23/2/2023 ಅವತ್ತೇ ಕ್ಯಾಬಿನೆಟ್ ಮೀಟಿಂಗ್ ಆಗಿದ್ದು. ಆವತ್ತೇ ಕ್ಲಿಯರ್ ಆಗಿ ಒಂದು ನೋಟ್ ಬರೆದು ಎಂಟೈರ್ ಪ್ರೋಸೆಸ್ಗೆ ವಿರೋಧವನ್ನು ದಾಖಲು ಮಾಡಿದ್ದಾರೆ. ಇವರೇನು ಕಾಂಗ್ರೆಸ್ನಿಂದ ಇನ್ಸ್ಟಿಗೇಷನ್ ಆಗಿದ್ರ? ಅವ್ರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಲಂಬಾಣಿ ಸಮುದಾಯ, ಬಂಜಾರ ಸಮುದಾಯ, ಬೋವಿ ಸಮುದಾಯ, ಛಲವಾದಿ ಸಮುದಾಯ, ಕೊರ್ಮಾಸ್ ಸಮುದಾಯ, ಕೊಡ್ಚಾ ಸಮುದಾಯ, ಅಂದಿಜೋಗಿ ಸಮುದಾಯ, ಬುಡಸಿಂಗಮ ಸಮುದಾಯ ಇತ್ಯಾದಿ ಪರಿಶಿಷ್ಟ ಜಾತಿಯ 51 ಅರೆ ಅಲೆಮಾರಿ ಸಮುದಾಯಗಳು ಈ ಮೇಲಿನ ಆತಂಕಗಳನ್ನು ವ್ಯಕ್ತಪಡಿಸುತ್ತಿರುವುದು. ಇನ್ನೇನಕ್ಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ನೀವು ಬೋವಿ, ಕೊರ್ಮಾ, ಕೊಡ್ಚಾ ನೀವು ಆಂಧ್ರ ಪ್ರದೇಶಕ್ಕೆ ಹೋದ್ರೆ ದೇ ಆರ್ ಬ್ಯಾಕ್ವರ್ಡ್ ಕ್ಲಾಸ್, ನಾಟ್ SC. ಕರ್ನಾಟಕಕ್ಕೆ ಬಂದರೆ ದೇ ಆರ್ SC. ಇವತ್ತು BJP ಭಾಳ ವ್ಯವಸ್ಥಿತವಾಗಿ ಲಂಬಾಣಿ ಸಮುದಾಯ ಇರ್ಬೋದು, ಬೋವಿ ಇರ್ಬೋದು, ಕೊರ್ಮಾ ಇರ್ಬೋದು, ಕೊಡ್ಚಾ ಇರ್ಬೋದು, ಇವ್ರನ್ನೆಲ್ಲ
ಮೀಸಲಾತಿಯಿಂದ ಆಚೆ ಇಡುವಂತ ವ್ಯವಸ್ಥಿತವಾದಂತ ಹುನ್ನಾರವನ್ನ ಮಾಡಿದ್ದಾರೆ. ಮೀಸಲಾತಿಗೆ ವಿರೋಧ ಇವರು, ಅದು ಉಳಿದಿದ್ದೆಲ್ಲ ಆಮೇಲೆ ಮುಸಲ್ಮಾನರು, ದಲಿತರು. ಸರ್, ಈಗ ನೀವು ಅಧಿಕಾರಕ್ಕೆ ಬಂದ್ರು ಒಳ ಮೀಸಲಾತಿ ಅನ್ನೋದು ಕೊಡ್ಬೇಕಾಗಿತ್ತಲ್ಲ, ನೀವು ಕೊಡ್ತಾ ಇರ್ಲಿಲ್ಲ. ಒಂದ್ ನಿಮಿಷ, ಅದನ್ನೇ ಅವ್ರು ಕೋಟ್ ಮಾಡಿದ್ದಾರೆ ಪ್ರಭು ಚವ್ಹಾಣ್ ಅವರು. ಟೈಮ್ ಶಾರ್ಟೇಜ್ ಇದೆ, ಪರ್ಮಿಷನ್ ಕೊಟ್ಟರೆ ಓದ್ಬಿಡ್ತೀನಿ. ಸುಪ್ರೀಂ ಕೋರ್ಟ್ ಕಾನ್ಸ್ಟಿಟ್ಯೂಷನ್ ಬೆಂಚ್ ಹೇಳಿರೋದ್ರಿಂದ ಕೋರ್ಟ್ ಮಾಡಿದ್ದಾರೆ, ಮಾಡಕ್ ಬರೋದಿಲ್ಲ ಒಳ ಮೀಸಲಾತಿ. ಸುಪ್ರೀಂ ಕೋರ್ಟ್ ಅಲ್ಲಿ ಮ್ಯಾಟರ್ ಪೆಂಡಿಂಗ್ ಇದೆ, ಕಾಂಗ್ರೆಸ್ ಲೆಟರ್ ಅಲ್ಲ ಇದು. ಪ್ರಭು ಚವ್ಹಾಣ್ ರವರು ಸಬ್ ಕಮಿಟಿ ಚೇರ್ಮನ್ ಮಾಧುಸ್ವಾಮಿಗೆ ಬರೆದಿರ್ತಕ್ಕಂಥ ಪತ್ರ, ಇದು ಅವ್ರ ಹತ್ರ ಕೊಡ್ಬೇಕು, ನಾವಲ್ಲ. ಇವತ್ತು ಆಕ್ಚುಲಿ ಅವ್ರು ಗೊಂದಲವಾಗಿ ಮಾತನಾಡಿದ್ರು ಪ್ರಭು ಚವ್ಹಾಣ್ ಅವರು. ಸಂವಿಧಾನದ ಸುಪ್ರೀಂ ಕೋರ್ಟ್ ಅಲ್ಲಿ ಪಿಟಿಷನ್ ಪೆಂಡಿಂಗ್ ಇದೆ, ನೀವು ಒಳ ಮೀಸಲಾತಿ ಮಾಡಕ್ ಬರೋದಿಲ್ಲ, ನೀವು ಇದನ್ನ ಮುಂದಕ್ಕೆ ಹಾಕಿ. ಅಲ್ಲ, ಬಂಜಾರ ಸಮುದಾಯದವರು ಇವತ್ತೊಂದು ಪತ್ರ ಬರ್ದಿರ ಸೇಮ್ ನೀವೀಗ ಪ್ರಭು ಚವ್ಹಾಣ್ ಅವರ ಒಂದು ಲೆಟರ್ ಇದೆಯಲ್ಲ, ಅದೇ ರೀತಿಯಾಗಿ ಅವರು ವಿರೋಧವನ್ನ ವ್ಯಕ್ತಪಡಿಸ್ಬಿಟ್ಟು ಬರ್ದಿದ್ದಾರೆ. ಪ್ರಭು ಚವ್ಹಾಣ್ ಅವರು ಸುಪ್ರೀಂ ಕೋರ್ಟ್ ಕಾನ್ಸ್ಟಿಟ್ಯೂಷನ್ ಬೆಂಚ್ ಕೋರ್ಟ್ ಮಾಡಿದ್ದಾರೆ, ಅದನ್ನ ಕಾಂಗ್ರೆಸ್ ಪಾರ್ಟಿ ಮಾಡಿಸಿದ್ದ. ಇದಕ್ಕೆ ಯಾರು ಉತ್ತರ ಕೊಡ? ಮುಖ್ಯಮಂತ್ರಿ ಉತ್ತರ ಕೊಡಬೇಕು, ಲಾ ಮಿನಿಸ್ಟರ್ ಉತ್ತರ ಕೊಡಬೇಕು. ಲಾ ಮಿನಿಸ್ಟರ್ ಇದು ಸಬ್ ಕಮಿಟಿ ಚೇರ್ಮನ್, ಅವರ ಕಮಿಟಿ ಮೆಂಬರ್ ಬರೀತಾರೆ. ಅಲ್ಲ, ಇವತ್ತು ಒಪ್ಕೊಂಡಿದೀವಿ, ಅವರು ಜಾತಿ ಆಧಾರದ ಮೇಲೆ ಎಷ್ಟೆಷ್ಟು ಜನಸಂಖ್ಯೆ ಆಧಾರ ಇತ್ತು ಅದ್ರ ಮೇಲೆ ಕೊಟ್ಟಿದ್ದಾರೆ ಒಳ ಮೀಸಲಾತಿ, ನಾನು ಒಪ್ಕೊಂಡಿದ್ದೀನಿ. ಒಳ ಮೀಸಲಾತಿ ಕೊಡಕ್ಕೆ ಬರಲ್ಲ ಅಂತ ಅವ್ರು ಬರೀತಾರೆ. ಓಕೆ ಸರ್, ಮಾತನಾಡ್ಸಿ ಚರಣ್ ಗೌಡ್ರ. ಈಗ ಜೆಡಿಎಸ್ ಸ್ಟ್ಯಾಂಡ್ ಏನಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಈ ವಿಚಾರದಲ್ಲಿ. ಒಳ ಮೀಸಲಾತಿ ಮುಸ್ಲಿಂ ಕಿತ್ತಾಕಿದ ವಿಚಾರ. ಜೆಡಿಎಸ್ ಅಲ್ಲ, ಜನತಾ ಪಕ್ಷನೇ 1979ರಲ್ಲಿ ಮೊರಾರ್ಜಿ ದೇಸಾಯಿ ಸರ್ಕಾರ ಇದ್ದಾಗ ಮಂಡಲ ಆಯೋಗ ಕಮಿಷನ್ನ ಮಾಡಿದ್ದು. ನಂತರ VP ಸಿಂಗ್ ಸರ್ಕಾರದಲ್ಲಿ ಈ ಮೀಸಲಾತಿಗೆ ದೊಡ್ಡ ಹೋರಾಟಗಳು, ಚರ್ಚೆಗಳು, ಡಿಬೇಟ್ಗಳಾಗಿ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯ ಬೇಕೇ ಬೇಕು ಅಂತ ಹೋರಾಟ ಮಾಡಿದ್ದು ಜನತಾ ಪಕ್ಷ ಮತ್ತು ಜನತಾ ಸರ್ಕಾರಗಳು. ಇದರ ವಿರುದ್ಧ ಹೋದವರು ಇವತ್ತಿನ BJPಯವರು. ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಿದ್ದವರೇ BJPಯವರು. ಇವತ್ತಲ್ಲ, ನಾವು ಸ್ವತಂತ್ರ ಪೂರ್ವದಲ್ಲಿ ನೋಡ್ಕೊಬೇಕಂದ್ರೆ ದಲಿತರು, ಅಲ್ಲ, ಅವ್ರಿಗೆ ಯಾವ್ದು ರಿಸರ್ವೇಶನ್ ಇಷ್ಟನೇ ಇಲ್ಲ. ಅವರೇ ಮಾತಾಡಿದ್ರೆ ಆರ್ಥಿಕ ಅಂದ್ರೆ ಇತ್ತೀಚೆಗೆ ಅವ್ರು ಏನ್ ಮಾಡೋದು, ಒಂದೆರಡು ಎಲೆಕ್ಷನ್ ಟೈಮಲ್ಲಿ ಪ್ರತಿಮೆ ಕಟ್ಟೋದು, ಒಂದೆರಡು ಮಂಡಳಿಗಳು ಮಾಡೋದು, ಒಕ್ಕಲಿಗರ ಅಭಿವೃದ್ಧಿ ಮಂಡಳಿ, ಮರಾಠ ಮಂಡಳಿ ಅಂತ ಮಾಡೋದು. ಈ ತರ ಕೋರ್ಟ್ ಅಲ್ಲಿ ಇರೋ ಪೆಂಡಿಂಗ್ ಕೇಸ್ಗಳನ್ನ ಇವತ್ತು ಸುಮ್ನೆ ಒಂದು ಎಲೆಕ್ಷನ್ಗೋಸ್ಕರ ನಾಮಕಾವಸ್ಥೆಗೆ ಮಾಡೋದು. ಇದೆಲ್ಲ ಇವ್ರಿಗೆ ಏನಂದ್ರೆ, ಅಲ್ಲ, ಅವ್ರು ಹೇಳ್ಕೊಳ್ತಾರೆ EWS 10% ತಂದ್ವಿ ಅಂತ. ಹೌದೌದು, EWS 10% ತಂದಿದ್ದಾರೆ. ಅದು ಯಾರಿಗೂ ಉಪಯೋಗ? ರಿಸರ್ವೇಶನ್ ಆಲ್ರೆಡಿ ಇದೆ, ಉಪಯೋಗ ಯಾರಿಗಾಗುತ್ತೆ? ರಿಸರ್ವೇಶನ್ ಇರೋರ್ಗ್ ಬಿಟ್ಟು EWS ವರ್ಕೌಟ್ ಆಗೋದು. ಇನ್ ಯಾರಿಗ ಅದು ಉಪಯೋಗ ಆಗುತ್ತೆ ಅಂತ ಮುಸ್ಲಿಂ ಸಮುದಾಯಕ್ಕೂ ಅಂತ ಹೇಳ್ತಾರೆ. ಮುಸ್ಲಿಂ ಸಮುದಾಯಕ್ಕೆ ಆಗುತ್ತೆ, ಮುಸ್ಲಿಂ ಸಮುದಾಯಕ್ಕೆ ಇದನ್ನ ಕಿತ್ತು ಬಿಡ್ತಾನೆ EWS ಮಾಡಿದ್ರೆ. ಹೌದು, ಅಲ್ಲ, ಆಟೋಮೆಟಿಕ್ ಅಲ್ಲಿ ಯಾರು ಇರಲ್ಲ ಮೀಸಲಾತಿಯಲ್ಲಿ ಅವರು EWSಗೆ ಹೋಗ್ತಾರೆ. ಎಲ್ಲಿ ಅಲ್ಲ, ಮೀಸಲಾತಿ ಈಗ ಮೀಸಲಾತಿ ಇರ್ಲೇ ಇಲ್ಲ. ಇದಕ್ಕೆ ಬ್ಯಾಕ್ವರ್ಡ್ ಅಲ್ಲಿ ಆಲ್ರೆಡಿ ಮುಸ್ಲಿಮ್ಸ್ಗೆ ಮೀಸಲಾತಿ ಇತ್ತಲ್ಲ, ಅದನ್ನ ತೆಗೆದುಬಿಟ್ಟು ನಿಮ್ಗೆ ಯಾವ್ದು ವೋಟ್ ಬ್ಯಾಂಕ್ ಇದೆ, ನಿಮ್ಗೆ ಯಾವ್ದು ವೋಟ್ ಬ್ಯಾಂಕ್ ಬೇಕು, ಆಯ್ತು, ಇದನ್ನ ಶೆಡ್ಯೂಲ್ 9 ಸೇರ್ಸಕ್ಕಾಗತ್ತಾ? ನೀವು ನ್ಯಾಯ ಕೊಡಕ್ಕಾಗತ್ತಾ? 2D2 ಪತ್ರ ಬರ್ದಿದ್ದಾರೆ, ಅದೇ ಹೇಳಿ ನಾವಿನ್ನ ಕೊಟ್ಟಿಲ್ಲ, ಶಿಫಾರಸ್ ಮಾಡಿದೀವಿ, ಮೂಗಿಗೆ ಬೆಣ್ಣೆ ಸವರಂತ ಕೆಲಸ ನಾವು ನಮ್ಮ ಇಡೀ ರಾಜಕೀಯ ಜೀವನದಲ್ಲಿ ಮಾಡ್ಕೊಂಡ್ ಬಂದಿದೀವಿ. ಜನರಿಗೆ ಟೋಪಿ ಹಾಕಂತ ಕೆಲಸ ವ್ಯವಸ್ಥಿತವಾಗಿ ಮಾಡ್ತೀವಿ. ಜನ ಪ್ರತಿ ಸಲ ನಾವು ಹಾಕಿರೋ ಟೋಪಿನ ಹಾಕ್ಸ್ಕೊಂತಾನೆ ಇದ್ದಾರೆ. ಇದು ರಾಜಕೀಯಕ್ಕೋಸ್ಕರ, ಬರೀ ವೋಟ್ ಬ್ಯಾಂಕ್ಗೆ, ಮತ ಬ್ಯಾಂಕಿಗೋಸ್ಕರ ಮಾಡಿರೋಂಥದ್ದು. ನಾವು ಪ್ರತಿಮೆಗಳು ಕಟ್ಟೋದು ಮತ ಬ್ಯಾಂಕಿಗೋಸ್ಕರ. ಯಾವತ್ತು ಇವರು ಗುಜರಾತ್ ಅಲ್ಲಿ ಅಸ್ತಿತ್ವ ಕಳ್ಕೊಂಡ್ರು, ಅವತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಜ್ಞಾಪಕ ಬಂದ್ರು. ಹಾರ್ದಿಕ್ ಪಟೇಲ್ ಹೋರಾಟದಲ್ಲಿ ಪಟೇಲ್ ಸಮುದಾಯದ ವೋಟ್ ಬ್ಯಾಂಕ್ ಕಳ್ಕೊಂತೀವಿ ಅಂದ್ಬಿಟ್ಟು ಇದೇ ಸರ್ದಾರ್ ವಲ್ಲಭಾಯ್ ಪಟೇಲ್ನ ಇವರು ಎಷ್ಟು ವಿರೋಧ ಮಾಡಿದ್ರು. ಒಂದು ಏರ್ಪೋರ್ಟ್ಗೂ ಹೆಸರಿಡಲ್ಲ ಅಂತ ವಿರೋಧ ಮಾಡಿದ್ದಂಥವ್ರು ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಗಳಾದಾಗ ನೆಕ್ಸ್ಟ್ ಅದೇ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ನಮ್ಗೇನೋ ಸಿಕ್ಕಾಪಟ್ಟೆ. ಮುಂಚೆ ದೊರೆರಾಜು ಸರ್ ಮಾತಾಡ್ತೀನಿ ಸರ್. ಇಲ್ಲಿ ಮೀಸಲಾತಿ ವಿಚಾರ ಇವಾಗ ಯಾವ ಸ್ವರೂಪ ಪಡ್ಕೊಂಡಿದೆ, ಇದರ ಜೊತೆಗೆ ನಿಜಕ್ಕೂ ಈ ಮೀಸಲಾತಿ ಅನ್ನುವಂಥದ್ದು ಬಲ ತುಂಬ್ತಾ ಇದೆಯಾ, ಬಟ್ ಬರೀ ರಾಜಕೀಯ ಅಸ್ತ್ರವಾಗಿ ಉಳ್ಕೊಂಡಿದ್ಯಾ? ಅಲ್ಲ, ಸ್ವಾತಂತ್ರ್ಯದ ನಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನೇಕ ಬಾರಿ ಮೀಸಲಾತಿ ವಿಚಾರದಲ್ಲಿ ತೀರ್ಮಾನಗಳು ಕೈಗೊಂಡಾಗ ಪ್ರತಿ ಬಾರಿ ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟ್ಗಳಲ್ಲಿ ರಿಟ್ಗಳು ಫೈಲ್ ಆಗಿದೆ. ಈಗ ಕರ್ನಾಟಕ ಸರ್ಕಾರ ಈ ತೀರ್ಮಾನ ಏನು ತಗೊಂಡಿದೆ ಅದು ಸ್ವಲ್ಪ ತರಾತುರಿ ಅಂತ ನನಗನ್ಸುತ್ತೆ. ಕಾರಣ ಏನು ಅಂದರೆ, ಕಾನೂನು ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡಿ ತಜ್ಞರ ಅಭಿಪ್ರಾಯಗಳನ್ನ ತಗೊಂಡು ನಂತರ ಕ್ಯಾಬಿನೆಟಲ್ಲಿ ಅದನ್ನು ಇಟ್ಟು ಇವರು ತೀರ್ಮಾನ ಕೈಗೊಳ್ಳಬೇಕಾಗಿತ್ತು. ಚುನಾವಣಾ ಈ ವೇಳಾಪಟ್ಟಿ ಬೇಗ ಬಂದ್ಬಿಡ್ಬೋದು ಅನ್ನೋ ಕಾರಣಕ್ಕಾಗಿ ಮತ್ತು ಪಂಚಮಶಾಲಿಗಳ ಹೋರಾಟ ಅಲ್ಲಿ ಫ್ರೀಡಮ್ ಪಾರ್ಕಲ್ಲಿ ನಿರಂತರವಾಗಿ ನಡೀತಾ ಇರೋ ಕಾರಣಕ್ಕಾಗಿ ತುಂಬ ಅರ್ಜೆಂಟಲ್ಲಿ ತೊಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಸಾರ್ವಜನಿಕ ಹೋರಾಟವೂ ಆಗುತ್ತೆ, ನ್ಯಾಯಾಲಯಗಳಲ್ಲೂ ಹೋರಾಟವೂ ಆಗುತ್ತೆ. ಒಂದನ್ನು ಕಾದು ನೋಡಬೇಕಾಗಿದೆ. ಇವಾಗ ಒಂದು ಸ್ವಲ್ಪ ತುಪ್ಪ ಸುರಿದಿದ್ದಾರೆ. ಹೌದು. ಓಕೆ, ಉಮರ್ ಶರೀಫ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಉಮರ್ ಶರೀಫ್ ಅವರೇ,
ಏನ್ ಹೇಳಿಕ್ ಬಯಸ್ತೀರಾ ಮುಸ್ಲಿಂ ಮೀಸಲಾತಿ ರದ್ದಾದ ವಿಚಾರಕ್ಕೆ ಸಂಬಂಧಪಟ್ಟದೆ ನೀವು ಯಾವ ರೀತಿಯಾಗಿ ನೋಡ್ತಿದ್ದೀರಾ ಅಂತ? ಇದನ್ನ ನೋಡುವಾಗ ಇದು ಒಂದು ಪೊಲಿಟಿಕಲ್ ಫುಟ್ಬಾಲ್ ಅಂತ ನೋಡ್ಬೋದು. ಯಾಕಂದ್ರೆ ಬಿಜೆಪಿ ಅವರು ಆಟ ಆಡಕ್ಕೆ ಒಂದು ಏನೋ ಒಂದು ಟಾಪಿಕ್ ಬೇಕಾಗಿತ್ತು. ಇವಾಗ ಹಿಜಾಬ್ ಆಯ್ತು, ಮತ್ತೆ ಅದಕ್ಕೆ ನಂತರ ನಿಮ್ಗೆ ಹಲಾಲು ಮತ್ತೆ ಎಷ್ಟೋ ವಿಚಾರ ಬಗ್ಗೆ ಚರ್ಚೆ ಎಲ್ಲ ಆಗಿ ಮುಗಿದಿದೆ. ಹೊಸದಾಗಿ ಏನಾದ್ರು ಬರ್ಬೇಕು, ಚುನಾವಣೆ ಇರೋದು ಇನ್ನೊಂದು 2 ತಿಂಗಳಿದೆ, 3 ತಿಂಗಳಿದೆ. ಅದಕ್ ಮುಂಚೆ ಏನಾದ್ರು ಹಾಟ್ ಟಾಪಿಕ್ ತರಬೇಕು. ಇಲ್ಲಿ ಆ ಟಾಪಿಕ್ ಮೂಲಕ ಸಮಾಜದಲ್ಲಿ ಒಂದು ರೀತಿಯ ಗೊಂದಲ ಉಂಟು ಮಾಡಬೇಕು, ಸೃಷ್ಟಿ ಮಾಡಬೇಕು, ಮತ್ತೆ ಪೋಲರೈಸೇಷನ್ ಬೇಕಾಗಿದೆ. ಅಂದ್ರೆ ಮುಸಲ್ಮಾನರು ಅಂತ ಒಂದು ಐಡೆಂಟಿಟಿ ಅಲ್ಲಿ ತೋರ್ಸ್ಕೊಳ್ಬೇಕಂತ ಆ ಒಂದು ಉದ್ದೇಶ ಇದೆ. ಸೊ ಆದ್ದರಿಂದ ಟೈಮಿಂಗ್ ಅನ್ನು ಬಹಳ ನಾವು ಗಮನಿಸಬೇಕಾಗಿದೆ. ಇವ್ರು ಯಾಕೆ ಇದಕ್ ಮುಂಚೆ ಚರ್ಚೆ ಮಾಡಿಲ್ಲ, ಇದ್ರ ಬಗ್ಗೆ ಮಾಡ್ಕೊಂಡು ಮತ್ತೆ 1-2 ವರ್ಷ ಮುಂಚೆ ಯಾಕೆ ತಂದಿಲ್ಲ, ಬರೀ 2 ತಿಂಗಳ ಮುಂಚೆ ಯಾಕೆ ತರ್ತಾ ಇದಾರೆ? ಅದೇ ರೀತಿ ಇವ್ರು ತಗೊಂಡು ಬಂದಿರುವ ಆ ವಿಧಾನವನ್ನು ನೋಡಿ ನಮ್ಮ ದೊರಜರಾಜ್ ಅವರು ಅಡ್ವೊಕೇಟ್ ಅವರು ಹೇಳಿದಂಗೆ ಚರ್ಚೆ ಮಾಡ್ಬೇಕಾಗಿತ್ತು. ಮತ್ತೆ ಕಮ್ಯುನಿಟಿಗಳನ್ನ ಕರೆಸಿ ಅವ್ರ ಹತ್ರ ಮಾತಾಡಿಸಿ ಅವರಿಗೆ ಒಂದು ರೀತಿಯಲ್ಲಿ ಒಂದು ಅಶ್ಯೂರೆನ್ಸ್ ಕೊಡ್ಬೇಕಾಗಿತ್ತು. ನೋಡಿ, ನಿಮ್ಗೆ ನಾವು ಇದನ್ನ ಕ್ಯಾನ್ಸಲ್ ಮಾಡಿದ್ರೆ ನಿಮ್ಗೆ ಬೇರೆ ರೀತಿಯಲ್ಲಿ ನಿಮ್ಗೆ ಎಲ್ಲಾ ರೀತಿಯ ಬೆನಿಫಿಟ್ಸ್ ಕೊಡ್ತೀವಿ ಅಂತ ಆ ಒಂದು ಅಶ್ಯೂರೆನ್ಸ್ ಕೊಡ್ಬೇಕಾಗಿತ್ತು. ಅಂತದ್ದು ಏನು ಮಾಡ್ತಾರೆ? ಹಂಗ್ ಓಲೈಸಕ್ ಹೋದ್ರೆ ಎಲ್ರಿಗೂ ಮೀಸಲಾತಿ ಕೊಡ್ಬೇಕಾಗುತ್ತೆ, 100% ವರ್ಗು ರೀಚ್ ಆಗ್ಬಿಡುತ್ತೆ.